ಇವತ್ತು ತುಂಬಾ ಸಿಂಪಲ್ಲಾಗಿರೋ ಸ್ಲ್ಯಾಂಟಿಂಗ್ ಕ್ರೋಶಾ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಸ್ಟಾರ್ಟಿಂಗಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಮಧ್ಯದಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಇನ್ನೂ ಸ್ವಲ್ಪ ಎಂಡ್ವರೆಗೂ ಇದೆ ನೋಡಿ, ಈ ಥರ ಮಧ್ಯದಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು 10.75 mm ನೀಡಲ್ನ ತೊಗೊಂಡಿದ್ದೀನಿ. ಮತ್ತು ಈ ಥರ ಬೀಡ್ಸ್ನ ತೊಗೊಂಡಿದ್ದೀನಿ. ನೀವು ಯಾವ ಥರ ಇನ್ನೊಂದು ಸ್ವಲ್ಪ ದೊಡ್ಡದಾದ್ರೆ ಭೀ ತೊಗೋಬೋದು. ನೋಡಿ, 6 ಎಳೆ ದಾರನ ತೊಗೊಂಡು ಒಂದು ನಾಟ್ ಹಾಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಬ್ಯಾಕ್ ಸೈಡ್ಗಡೆ ತೊಗೋತಾ ಇದ್ದೀನಿ. ನೋಡಿ, ಈ ಥರ ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಬ್ಯಾಕ್ ಸೈಡಿಂದ ತೊಗೋತಾ ಇದ್ದೀನಿ. ನಾನು ಸ್ಟಾರ್ಟಿಂಗಿಂದ ಹೆಂಗೆ ವಿಡಿಯೋ ಮಾಡ್ತಾಯಿದ್ದೀನೋ ಹಾಗೆ ಮಧ್ಯದಿಂದ ಕೂಡ ಅದೇ ಥರ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ನೋಡಿ, ನೀಡಲಿಂದ ದಾರನ ಹೊರಗೆ ತಗೊಂಡೆ ಒಂದು ಸಾರಿ. ಮತ್ತು ಅದರ ಪಕ್ಕದಲ್ಲೇ ನೀಡಲ್ನ ತೊಗೊಂಡು ಡಬಲ್ ಕ್ರೋಶ ಮಾಡಿಕೊಂಡು ಒಂದು ನಾಟ್ ಹಾಕೋತಾ ಇದ್ದೀನಿ. ಈ ಥರ ನೋಡಿ, ಒಂದು ನಾಟ್ ಹಾಕ್ಕೊಂಡೆ. ನೋಡಿ, ಈ ಥರ ಡಬಲ್ ಟೈಮ್ ಹಾಕ್ಕೊಂಡೆ. ಬೇಕಾದರೆ ನೀವು ಒಂದು ಸಾರಿ ಕೂಡ ಹಾಕೋಬೋದು. ನಾನು 2 ಟೈಮ್ ಲಾಕ್ ಮಾಡಿಕೊಂಡೆ. ಈಗ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಥ್ರೆಡ್ನ ಹೊರಗಡೆ ತೆಗೆದು ನಾನು ಚಿಕ್ಕದಾಗಿರೋ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ದೊಡ್ಡ ಬೀಡ್ ಕೂಡ ಆ್ಯಡ್ ಮಾಡ್ಬೋದು. ಒಂದು ಬೀಡನ್ನ ಆ್ಯಡ್ ಆದಮೇಲೆ ಅದರ ಪಕ್ಕದಲ್ಲೇ ಸ್ವಲ್ಪ ಸ್ಲ್ಯಾಂಟಿಂಗ್ ಬರೋ ಥರ ನೋಡಿ, ಈ ಥರ ದಾರನ ತೊಗೋತಾ ಇದ್ದೀನಿ. ಅದನ್ನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿಕೊಂಡೆ. ಈಗ 2 ಚೈನ್ನ ಹಾಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡೆ. ಈಗ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಈಗ ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಬೀಡನ್ನ ಆ್ಯಡ್ ಆದಮೇಲೆ ನೋಡಿ, ಈ ಥರ ಬೀಡ್ ಆ್ಯಡ್ ಆದಮೇಲೆ ನೀಡಲ್ ಮ್ಯಾಗೆ ಒಂದು ಸರಿ ದಾರನ ತೊಗೊಳ್ಳಿ. ಈ ಥರ ದಾರನ ತೊಗೊಂಡು ಗ್ಯಾಪ್ ಇತ್ತಲ್ಲ, ಗ್ಯಾಪಿಂದ ಹೊರಗಡೆ ತಗೊಳ್ಳಿ. ಥ್ರೆಡ್ನ ಎರಡಲ್ಲಿ ಒಂದು ಮಾಡ್ಕೊಳ್ಳಿ. ಡಬಲ್ ಕ್ರೋಶ ಆಗುತ್ತೆ. ಮತ್ತು ನೀಡಲ್ ಮ್ಯಾಗೆ ದಾರ ತೊಗೊಂಡು ಗ್ಯಾಪ್ ಇರುತ್ತಲ್ಲ, ಅಲ್ಲಿಂದ ತೊಗೊಳ್ಳೋದು. ಎರಡಲ್ಲಿ ಒಂದು ಮಾಡ್ಕೊಳ್ಳಿ. ಎಷ್ಟು ಗ್ಯಾಪ್ ಇರುತ್ತೋ ಅಷ್ಟು ಮಾಡ್ಕೊಳ್ಳಿ. ನಾನು 7-8 ಮಾಡ್ಕೋತಾ ಇದ್ದೀನಿ. ಈ 3 ಚೈನ್ ಆಯಿತು. ಈಗ 4ನೇ ಚೈನ್ ಇದು ಮಾಡ್ತಾ ಇರೋದು. ಎರಡಲ್ಲೊಂದು ಮಿಡಲ್ ಮ್ಯಾಗೆ ದಾರ ಸುತ್ಕೊಳ್ಳಿ, ಗ್ಯಾಪಲ್ಲಿ ತೆಗೆದುಕೊಳ್ಳಿ. ಡಬಲ್ ಕ್ರೋಶ ಆಗುತ್ತೆ. ಎರಡಲ್ಲೊಂದು ಮತ್ತು ನೀಡಲ್ ಮ್ಯಾಗೆ ದಾರ, ಡಬಲ್ ಕ್ರೋಶ ಆಗುತ್ತೆ. ಎರಡಲ್ಲೊಂದು ಮಾಡ್ಕೊಳ್ಳಿ. ನೋಡಿ, ಈ ಥರ ತುಂಬ ಈಸಿಯಾಗಿದೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ನೀಡಲ್ ಮ್ಯಾಗೆ ದಾರ ಗ್ಯಾಪ್ನಲ್ಲಿ ತೊಗೊಂಡು ಡಬಲ್ ಕ್ರೋಶ ಆಗುತ್ತೆ. ಎರಡಲ್ಲೊಂದು ಮಾಡ್ಕೊಳ್ಳಿ. ನೀಡಲ್ ಮ್ಯಾಗೆ ದಾರ ಮತ್ತು ಗ್ಯಾಪ್ ಇದ್ದಲ್ಲಿ ಮತ್ತೆ ಎರಡಲ್ಲೊಂದು ಸೇಮ್, ಏನು ಚೇಂಜ್ ಇಲ್ಲ ಅದರಲ್ಲಿ. ಗ್ಯಾಪಲ್ಲಿ ಇರುತ್ತಲ್ಲ, ಎಷ್ಟು ಕಂಬ ಇಡ್ಸೋದು ಅಷ್ಟು ಕಂಬನ ಹಾಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೀಟಾಗಿ. ನೋಡಿ, ಈ ಥರ ಕಾಣ್ತಾ ಇದೆ. ಡಬಲ್ ಬೀಡ್ ಬರುತ್ತೆ, ಕೆಳಗಡೆ ಒಂದು ಮೇಲ್ಗಡೆ. ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಎಲ್ಲಿ ಬರುತ್ತೋ ನೀಟಾಗಿ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಸ್ಟ್ರೇಟಾಗಿ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈಗ ಲಾಕ್ ಮಾಡಿಕೊಂಡೆ. ನೋಡಿ, ಈ ಥರ ಆಯಿತು. ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ, ಪುಟ್ಟದಾಗಿ ಬಂದಿದೆ. ತುಂಬ ಚೆನ್ನಾಗಿ ಕಾಣುತ್ತೆ, ಟ್ರೈ ಮಾಡಿ. ಈಗ ಥ್ರೆಡ್ನ ಹೊರ ತೆಗಿತಾ ಇದ್ದೀನಿ. ಈಗ ಮತ್ತೆ ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಕೆಳಗಡೆ ಬೀಡ್, ಇದು 2 ಬೀಡ್ ಬರುತ್ತೆ, ಒಂದು ಮೇಲ್ಗಡೆ ಒಂದು ಕೆಳಗಡೆ. ಇದು ಕೆಳಗಡೆ ಬೀಡ್ ಬರ್ತಾ ಇರೋದು. ಒಂದು ಬೀಡನ್ನ ಆ್ಯಡ್ ಆದಮೇಲೆ ಒಂದು ಲಾಕ್ನ ಹಾಕ್ಕೊಳ್ಳಿ. ಲಾಕ್ ಹಾಕೋಬೇಡಿ, ಪಕ್ಕದಲ್ಲೇ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ 2 ಟೈಮ್ ಚೈನ್ ಹಾಕ್ಕೊಳ್ಳಿ. ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಒಂದು ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀಡಲ್ ಮ್ಯಾಗೆ ದಾರ ಸುತ್ಕೊಳ್ಳಿ. 1 ಟೈಮ್ ಮಾತ್ರ ಸುತ್ಕೊಳ್ಳಿ. ಥ್ರೆಡ್ನ ಗ್ಯಾಪ್ ಇರುತ್ತಲ್ಲ, ಮಧ್ಯದಲ್ಲೇ ತೊಗೊಂಡಿರೋ ಅಂಥ ಚಿಕ್ಕ ಗ್ಯಾಪ್ ಇರುತ್ತೆ, ಅದರಲ್ಲಿ ತೊಗೋತಾ ಇದ್ದೀನಿ. ಡಬಲ್ ಥ್ರೆಡ್ ಆಗುತ್ತೆ ಅಲ್ಲಿ. ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ಮತ್ತು ಎರಡರಲ್ಲಿ ಒಂದು ಮಾಡ್ಕೊಳ್ಳಿ. ಇದೇ ಥರ ಸೇಮ್ ಮಾಡ್ಕೋತಾ ಇದ್ದೀನಿ ಎಲ್ಲನೂ. ಆ ಗ್ಯಾಪ್ನಲ್ಲಿ ಎಷ್ಟು ಹಿಡ್ಸತ್ತೆ ನೋಡಿ. ನಾನು 6-7ನ ತೊಗೊಂಡಿದ್ದೀನಿ. ಅದರಲ್ಲಿ ಎಷ್ಟು ಗ್ಯಾಪ್ನಲ್ಲಿ ಎಷ್ಟು ನೀವು ತೊಗೊಳ್ತೀರೋ ಅಷ್ಟು ಹಿಡಿಯುತ್ತೆ. ಅದು ತುಂಬುವರೆಗೂ ಗ್ಯಾಪು ಹಾಕ್ತಾಯಿರಿ. ಅದೇ ಥರ ಚೈನ್ನ ತುಂಬ ಚೆನ್ನಾಗಿ ಕಾಣುತ್ತೆ. ಸೇಮು
ಎರಡರಲ್ಲೊಂದು ಮಾಡ್ಕೊಳ್ಳೋದು ಮತ್ತು ಎರಡರಲ್ಲೊಂದು ಮಾಡ್ಕೊಳ್ಳೋದು. ಇದೇ ಥರ ಮಾಡ್ಕೋತಾ ಇದ್ದೀನಿ ಎಲ್ಲ ಚೈನ್ನು. ಇದನ್ನು ಪುಟ್ಟದಾಗಿ 3 ಲೀಫ್ನ ಹಾಕ್ಕೊಂಡು ಬೇಬಿ ಕುಚ್ಚನ್ನ ಹಾಕ್ಬೋದು, ಅಥವಾ 4 ಈ ಥರ ಪುಟ್ಟದಾಗಿರೋ ಲೀಫ್ನ 3 ಹಾಕ್ಕೊಂಡು ಬೇಬಿ ಕುಚ್ಚು ಹಾಕ್ಕೋಬೋದು. ನಿಮಗೆ ಎಷ್ಟು ಬೇಕೋ ಲೀಫ್ನ ಅಷ್ಟು ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ ಎಷ್ಟು ಹಾಕ್ಕೊಂಡ್ರೂ. ಮತ್ತು ಬೇಬಿ ಕುಚ್ಚು ಬರತ್ತಲ್ವ, ಹಾಗಾಗಿ ಚೆನ್ನಾಗಿ ಕಾಣುತ್ತೆ. ನೋಡಿ ಕಂಪ್ಲೀಟ್ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡ್ಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ಳಿ ಈ ಥರ. ಈಗ ಲಾಕ್ ಮಾಡ್ಕೋತಾ ಇದ್ದೀನಿ. 1 ಟೈಮ್ ಮಾತ್ರ ಲಾಕ್ ಮಾಡ್ಕೊಳ್ಳಿ, ಮತ್ತು ಬೀಟನ್ನ ಆ್ಯಡ್ ಮಾಡಿ ಇದೇ ಥರ ಸೇಮ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಡಿಸೈನು, ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಥರ ಆಗಿದೆ, ಹೇಗೆ ಕಾಣ್ತಾ ಇದೆ ಡಿಸೈನು, ತುಂಬ ಚೆನ್ನಾಗಿ ಕಾಣುತ್ತೆ ಹಾಕಿದಾದ್ಮೇಲೆ. ಈಗ ಬೇಬಿ ಕುಚ್ಚು ಹಾಕಾದ್ಮೇಲೆ ನೋಡಿ ಈ ಥರ ಕಾಣ್ತಾ ಇದೆ. 87 ದಾರ ತೊಗೊಂಡು ಬೇಬಿ ಕುಚ್ಚನ್ನ ಹಾಕಿದ್ದೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.